ವೆಲ್ಕಮ್ ಬ್ಯಾಕ್. ಚಿಕ್ಕೋಡಿಯಲ್ಲಿ ಜೈನ ಮುನಿಗಳ ಹತ್ಯೆ ಕೇಸ್ ಇದೆಯಲ್ಲ, ಒಂದೊಂದಾಗಿ ಕೊಲೆಗಾರನ ಕೃತ್ಯಗಳು ಬಯಲಾಗ್ತಾ ಇದ್ವೆ. ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಆ ಆರೋಪಿ ಯತ್ನವನ್ನ ಕೂಡ ಮಾಡಿದ್ದ ಅನ್ನೋ ಒಂದು ಸ್ಫೋಟಕ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಜೈನ ಮುನಿಗಳ ಹತ್ಯೆ ಕೇಸ್ ಬಹಳ ಒಂದು ರೀತಿ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ. ಒಂದೊಂದಾಗಿ ಕೃತ್ಯಗಳು, ಕೊಲೆಗಾರ ಮಾಡಿದಂತಹ ಮಾಸ್ಟರ್ ಪ್ಲಾನ್ಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಅಮಾಯಕನಂತೆ ಭಕ್ತರ ಎದುರು ಈ ನಾರಾಯಣ ಮಾಳಿ ನಟಿಸ್ತಾ ಇದ್ದ. ಸ್ವಾಮೀಜಿ ಇಲ್ಲ ಅಂತ ಹೇಳಿ ಜನಗಳನ್ನ ನಂಬಿಸಿ ಸ್ವಾಮೀಜಿಗೋಸ್ಕರ ಈತ ಕೂಡ ಅವರುಗಳ ಜೊತೆಯಲ್ಲಿ ಸೇರ್ಕೊಂಡು ಹುಡುಕಾಟವನ್ನು ಕೂಡ ನಡೆಸಿದ್ದ ಆರೋಪಿ ನಾರಾಯಣ ಮಾಳಿ. ಕೊಲೆ ಮಾಡಿ ರಾತ್ರೋರಾತ್ರಿ ಮುನಿಗಳ ಶವವನ್ನ ಸಾಗಿಸ್ಬಿಟ್ಟಿದ್ದ. ಬೆಳಂಬೆಳಗ್ಗೆ 8 ಗಂಟೆಗೆ ಆಶ್ರಮಕ್ಕೆ ಬಂದಿರ್ತಾನೆ ಇದೇ ನಾರಾಯಣ ಮಾಳಿ. ಭಕ್ತರ ಗಮನವನ್ನ ಬೇರೆಡೆಗೆ ಸೆಳೆಯೋದಕ್ಕೆ ಒಂದು ಕಥೆಯನ್ನೇ ಕಟ್ಬಿಡ್ತಾನೆ ಮಾಳಿ. ಯಾರೋ ಬಂದ್ರು, ಮುನಿಗಳ ಜೊತೆ ಜಗಳ ಆಡಿದ್ರು ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಈತನೇ ಒಂದು ಕ್ರಿಯೇಟ್ ಮಾಡ್ಬಿಡ್ತಾನೆ. ರಾತ್ರಿ ಪಕ್ಕದ ಗದ್ದೆಯಲ್ಲಿ ಇದ್ದಾಗ ಯಾರೋ ಇಬ್ರು ಸ್ವಾಮೀಜಿಗಳ ಜೊತೆ ಜಗಳ ಆಡಿದ್ದಾರೆ, ಗದ್ದಲ ಕೇಳಿ ನಾನು ಬಂದೆ, ಅಷ್ಟರಲ್ಲಿ ಇಬ್ರು ಓಡ್ ಹೋಗಿದ್ರು ಅಂತ ಹೇಳಿ ಒಂದು ಸುಳ್ಳು ಕಥೆಯನ್ನ ಕೂಡ ಈ ಆರೋಪಿ ನಾರಾಯಣ ಮಾಳಿ ಕಟ್ಟಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಜೈನ ಮುನಿಗಳ ಹತ್ಯೆ ವಿಚಾರ ಇದೆಯಲ್ಲ, ಈ ಆರೋಪಿ ಸಾಕಷ್ಟು ರೀತಿಯಾದಂತಹ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದ, ಜೊತೆಗೆ ಈತನೇ ಒಂದು ಸುಳ್ಳು ಕಥೆಯನ್ನ ನರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದ ಅಂತ ಅನ್ಸುತ್ತೆ. ಯಾವೆಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದೆ ಈಗ? ಶ್ರುತಿ, ಏನಂತಂದ್ರೆ ಏನು ಆರೋಪಿ ನಾರಾಯಣ್ ಮಾಳಿ ಇದ್ದಾನೆ, ಈತ ಆಡಿರ್ತಕ್ಕಂಥ ಆಟಗಳು ಒಂದಲ್ಲ ಎರಡಲ್ಲ, ಸಾಕಷ್ಟು. ಏನಂತಂದ್ರೆ ಪ್ರಕರಣವನ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕ್ಬೇಕು, ತಾನೊಬ್ಬ ಅಮಾಯಕ ಅಂತ ತೋರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಏನಂತಂದ್ರೆ ಸಾಕಷ್ಟು ಆಟಗಳನ್ನ ಈತ ಆಡಿರ್ತಾನೆ. ಏನಂತಂದ್ರೆ ಏನು ಕೊಲೆ ನಡೆದಿರ್ತಕ್ಕಂಥ ರಾತ್ರಿ ದಿವಸ ಈತ ಅಲ್ಲೇ ಜಮೀನ್ ಪಕ್ಕದಲ್ಲೇ ಇದ್ದಾಗ ಇವನೇ ಕೊಲೆ ಮಾಡಿಕೊಂಡು ಅಲ್ಲಿಂದ ಶವವನ್ನ ಮೋಟರ್ ಸೈಕಲ್ ಮೇಲೆ, ಏನು A1 ಆರೋಪಿ ಇದ್ದಾನೆ, A2 ಆರೋಪಿ ಇದ್ದಾನೆ, ಡಲಾಯತ್ ಅನ್ನೋ ಒಂದು, ಇವರಿಬ್ರು ಕೂಡ ಸ್ವಾಮೀಜಿಯ ಶವವನ್ನ ಕಟಕ್ ಬಾವಿಗೆ ಸಾಗಿಸಿ ಅಲ್ಲಿ ರಾತ್ರಿ ಇಡೀ ಸ್ವಾಮೀಜಿಯ ದೇಹದ ಪೀಸ್ಗಳನ್ನ ಮಾಡಿ ಬೋರ್ವೆಲ್ಗೆ ಹಾಕಿ ಮತ್ತೆ ರಾತ್ರಿ ವಾಪಸ್ ಈತ ಹಿರೇಕೊಡಿಗೆ ಬಂದಿರ್ತಾನೆ. ಹಿರೇಕೊಡಿಗೆ ಬಂದಿರ್ತಾರೆ ಬೆಳಗ್ಗೆ 8 ಗಂಟೆಗೆ ಏನು ಗ್ರಾಮಸ್ಥರು ಸ್ವಾಮೀಜಿಯನ್ನ ಹುಡುಕಾಡಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈತ ಒಂದು ಕಥೆಯನ್ನ ಕಟ್ಟಕ್ ಶುರು ಮಾಡ್ತಾನೆ. ಏನಂತಂದ್ರೆ, ನಾನು ಇಲ್ಲಿ ರಾತ್ರಿ ಬಂದಿದ್ದೆ, ಇಲ್ಲಿ ನನ್ನ ಪಕ್ಕದಲ್ಲೇ ಜಮೀನೆಲ್ಲ ನೀರ್ ಹಾಯಿಸ್ತಾ ಇರ್ಬೇಕಾದ್ರೆ ಇಬ್ಬರು ಜನ ಬಂದು ಸ್ವಾಮೀಜಿ ಜೊತೆ ಒಂದು ಜಗಳವಾಡ್ತಾ ಇದ್ರು. ಸ್ವಾಮೀಜಿ ಸಾಕಷ್ಟು ಏನಂತಾರೆ ಅವ್ರ ಮೇಲೆ ಕೋಪಗೊಂಡಿದ್ರು ಅನ್ನುವಂತ ಒಂದು ನಾಟಕವನ್ನ ಆಡ್ತಾನೆ. ನಾನು ಕೂಡ ರಾತ್ರಿ ಅಲ್ಲಿಗೆ ಹೋಗಿದ್ದೆ, ಹೋದಂತ ಸಂದರ್ಭದಲ್ಲಿ ಆ ಇಬ್ಬರು ಜನ ಬೈಕ್ ತಗೊಂಡು ಇಲ್ಲಿಂದ ಓಡಿ ಹೋಗಿದ್ದಾರೆ ಅನ್ನುವಂತ ಕಟ್ಟು ಕತೆಗಳನ್ನ ಹೇಳ್ತಾನೆ. ಸೊ ಹಾಗಾಗಿ ಸ್ವಾಮೀಜಿಯನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬಹುದು ಅಥವಾ ಸ್ವಾಮೀಜಿಯನ್ನ ಅವರೇ ಎಲ್ಲೋ ಕರ್ಕೊಂಡು ಹೋಗಿರ್ಬಹುದು ಅನ್ನೋ ಕಟ್ಟು ಕತೆಗಳನ್ನ ಹೇಳಿ ಜನರ ಮುಂದೆ, ಗ್ರಾಮಸ್ಥರ ಮುಂದೆ ತಾನೊಬ್ಬ ಅಮಾಯಕ ಅನ್ನೋ ನಿಟ್ಟಿನಲ್ಲಿ ವರ್ತನೆ ಮಾಡೋಕೆ ಶುರು ಮಾಡಿರ್ತಾನೆ. ಸೊ ಯಾವಾಗ ಏನಂತಂದ್ರೆ ಇಡೀ ದಿನ ಅಂತಂದ್ರೆ ಈ ಸ್ವಾಮೀಜಿಯನ್ನ ಹುಡುಕ್ಬೇಕು, ಯಾಕಂದ್ರೆ ಎಲ್ಲಾದ್ರೂ ಗದ್ದೆಯಲ್ಲಿ ಹೋಗಿ ಉತ್ಕೊಂಡ್ ಕೂತಿದಾರ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದಾರ ಅನ್ನೋ ನಿಟ್ಟಿನಲ್ಲಿ ಸುಮಾರು ಏನು ಆಶ್ರಮ ಬರುತ್ತೆ, ಆಶ್ರಮದ ರೇಡಿಯಸ್ ನಲ್ಲಿ ಇರ್ತಕ್ಕಂಥ ಸುಮಾರು 4-5 ಕಿಲೋಮೀಟರ್ ನಲ್ಲಿ ಇಡೀ ಗ್ರಾಮಸ್ಥರು ಶೋಧ ಕಾರ್ಯವನ್ನು ನಡೆಸ್ತಾರೆ. ಆ ಗ್ರಾಮಸ್ಥರ ಜೊತೆ ಈತನು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾನೆ. ಇಲ್ಲಿ ಬಾವಿ ಇದೆ, ಪಕ್ಕದಲ್ಲಿ ಬಾವಿಗೆ ಹೋಗಿ ನೋಡೋಣ, ಇಲ್ಲಿ ಕಬ್ಬಿನ ಗದ್ದೆ ಇದೆ, ಕಬ್ಬಿನ ಗದ್ದೆಗೆ ಹೋಗಿ ನೋಡೋಣ, ಹಿಂದ್ಗಡೆ ಗುಡ್ಡ ಇದೆ, ಗುಡ್ಡದಲ್ಲಿ ಹೋಗಿ ನೋಡೋಣ ಅನ್ನುವಂತ 10 ಹಲವು ಮಾತುಗಳನ್ನ ಹೇಳಿ ಈತ ಮಾಡಿರ್ತಾರೆ. ಯಾವಾಗ ಪೊಲೀಸ್ ಪ್ರಕರಣ ದಾಖಲಾಗುತ್ತೋ, ಪೊಲೀಸರು ಏನಂತಂದ್ರೆ ಆ ದಿನ ರಾತ್ರಿ ಅಲ್ಲಿ ಆಪರೇಟ್ ಆಗಿರ್ತಕ್ಕಂಥ ಒಂದಷ್ಟು ಮೊಬೈಲ್ ಲೊಕೇಶನ್ ತೆಗೆದಾಗ ಈತ ನಾರಾಯಣ್ ಮಾಳಿ ಅಲ್ಲಿ ಬಂದು ಹೋಗಿರೋದು ಗೊತ್ತಾಗುತ್ತೆ. ಈತನ ಮೇಲೆ ಅನುಮಾನಗೊಂಡಂತ ಪೊಲೀಸರು ಯಾವಾಗ ಇವನ್ನ ಕರೆದು ಡ್ರಿಲ್ ಮಾಡ್ತಾರೋ ಆವಾಗ ಸತ್ಯವನ್ನ ಈತ ಒಪ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ